ಯಾರಿದ್ದೀರಿ? ಯಾರು ಬೇಕಾಗಿತ್ತು ನನಗೆ? ಹೌದು, ನಾನೇ. ಯಾರು ಬೇಕಾಗಿತ್ತು ನಿಮ್ಗೆ? ಅವಿನಾಶ್ ಇಲ್ಲ ನಮ್ಮ ಮನೆಯಲ್ಲಿ. ಅವರ ಒಳಗಡೆ ಇದ್ದಾರೆ. ಇದ್ರೆ ಸ್ವಲ್ಪ ಕರಿತೀಯ ತಾಯಿ? ಸರಿ. ಯಾರು ಬಂದಿದ್ದಾರೆ? ಯಾರು? ನಾನಪ್ಪ, ನಿನ್ನ ತಾಯಿ. ನನ್ನ ತಾಯಿ? ಇಲ್ಲಿಗೆ ಯಾಕೆ ಬಂದೆ? ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಎಲ್ಲಿಗೆ? ಮನೆಗೆ. ನಾನ್ ಬರೋದಿಲ್ಲ ಅಂದ್ರೆ ಇದೇ ಕಲ್ಲಿಗೆ ನನ್ನ ಹಣ ತೆಗೆದುಕೊಂಡು ಇಲ್ಲೇ ಸತ್ತು ಹೋಗ್ತೀನಿ. ಬರ್ತೀನಂದ್ರೆ ನಮ್ಮ ಕುಲ ದೇವತೆ ಆದ ಅಮ್ಮ ಭವನಿಗೆ ತುಪ್ಪ ದೀಪ ಬೆಳಗಿಸ್ತೀನಪ್ಪ, ತುಪ್ಪ ದೀಪ ಬೆಳಗಿಸ್ತೀನಿ. ತಪ್ಪು ತಿಳಿದುಕೊಂಡ್ರಿ ಅಮ್ಮ ನೀನು. ಯಾರಿಗೂ ಯಾರಿಲ್ಲದ ಈ ಪ್ರಪಂಚದಲ್ಲಿ ಪರರಿಗಾಗಿ ಪ್ರಾಣನೇ ಕೊಡ್ತೀನಂದಿಯಲ್ಲ. ನಾನು ಬಾರದೇ ಇರೋದಕ್ಕೂ ನೀನು ಪ್ರಾಣ ಕೊಡೋದಕ್ಕೂ ಏನ್ ಸಂಬಂಧ? ಅದು ಇರ್ಲಿ, ಯಾವ ಸಂಬಂಧ ಇಟ್ಕೊಂಡು ನೀ ನನ್ನ ಕರೀದಕ್ ಬಂದೆ? ಏನ್ ಮಾತಾಡ್ತಾ ಇದೀಯೋ? ಯಾವ ಸಂಬಂಧ? ತಾಯಿ ಮಗನ ಸಂಬಂಧ, ರಕ್ತ ಸಂಬಂಧ, ಹೆತ್ತ ಕರುಳಿನ ಸಂಬಂಧ ಅಪ್ಪ. ಉತ್ಸವ ರಕ್ತ ಸಂಬಂಧ ರಕ್ತವಾಗಿದ್ದಾಗಲೇ, ಕರುಳು ಸಂಬಂಧ ಉದರದಲ್ಲಿದ್ದಾಗಲೇ, ತಾಯಿ ಮಗನ ಸಂಬಂಧ ಆ ಮಗು ಭೂಮಿಗೆ ಬೀಳುವ ಪೂರ್ವದಲ್ಲಿ. ತಾಯಿ ಮಗನಿಗೆ ಯಾವ ಸಂಬಂಧನೂ ಇದೆ? ಇತ್ತು. ನವಮಾಸಗಳವರೆಗೆ ತಾಯಿಯ ಗರ್ಭ ಅನ್ನೋ ಮನೆಯೊಳಗೆ ಮಣ್ಣು ಮೂರ್ತಿಯಾಗಿ ಶಿಶುವಿನ ರೂಪ ತಾಳಿ ಉಸಿರಾಡು ಕೋಶದಲ್ಲಿ ಜೀವರಸ ತುಂಬಿ ಆ ಮಗು ಭೂಮಿಗೆ ಬೀಳುವ ಪೂರ್ವದಲ್ಲೇ ತಾಯಿ ಮಗನ ಸಂಬಂಧ ಇತ್ತು. ಮಗು ಭೂಮಿಗೆ ಬಿದ್ದ ತಕ್ಷಣ ತಾಯಿ ಮಗನ ಸಂಬಂಧವೇ ಕತ್ತರಿಸಿ ಹೋಗಿದೆಯಪ್ಪ. ಹೌದು, ಸೃಷ್ಟಿಯ ನಿಯಮದಂತೆ ತಾಯಿಯ ಗರ್ಭದಲ್ಲೊಡಗಿದ ಕಂದ ಭೂಮಿಗೆ ಬಿದ್ದ ಮರುಕ್ಷಣದಲ್ಲಿಯೇ ತಾಯಿ ಮಗನ ಕರುಳು ಸಂಬಂಧದ ಸಂಕೇತ ಸೂಚಿಸುವ ಆ ಮಗುವಿನ ಹೊಟ್ಟೆಯ ಮೇಲಿರುವ ಮಕ್ಕಳ ಕಂಟಿಕೊಂಡಿರುವ ಹುರಿ ಕತ್ತರಿಸಿದಾಗಲೇ ತಾಯಿ ಮಗನ ಸಂಬಂಧ ಕತ್ತರಿಸಿ ಹೋಯಿತು. ಕತ್ತರಿಸಿದ ಪಾತ್ರಕ್ಕೆ ಮಗುವನ್ನ ಮುಟ್ಟಿಸಿದರು. ಅದರ ಪ್ರಾಣ ರಕ್ಷಣೆಗಾಗಿ ಹೆತ್ತ ತಾಯಿ ಯಾಕೆ ತನ್ನ ಎದೆ ಹಾಲುಣಿಸಿ ಬೆಳೆಸ್ತಾಳು? ಹುಟ್ಟಿದ ಮಗು ತನ್ನ ತಾಯಿಯ ಎದೆ ಹಾಲನ್ನು ಕುಡಿದರೆ ಮಾತ್ರ ಬದುಕಿ ಉಳಿಯುತ್ತದೆಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ತಪ್ಪು ಕಲ್ಪನೆ. ಮಗು ಹುಟ್ಟಿದ ಮರುಕ್ಷಣದಲ್ಲಿಯೇ ಹೆತ್ತ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಎಷ್ಟು ಬದುಕಿ ಉಳಿದಿಲ್ಲ ಈ ಪ್ರಪಂಚದಲ್ಲಿ. ಹುಟ್ಟು ಸಾವುಗಳೆಲ್ಲ ದೈವಿಚ್ಛೆ. ತಾಯಿ ತಂದೆಯರ ಪ್ರೀತಿ ಬರೀ ತಮ್ಮ ಸ್ವಾರ್ಥದ ಸುಖಕ್ಕಾಗಿ ಹೊರತು ನಿಸ್ವಾರ್ಥದ ನಿಜ ಅದರಲ್ಲಿಲ್ಲ. ಅಂದ್ರೆ ಭೂದೇವಿಯ ಗರ್ಭದಲ್ಲಿ ಬಿತ್ತಿದ ಬೀಜ ಮೊಳಕೆ ಹಿಡಿದು ಬೆಳೆ ಬಂದು ಫಲ ನೀಡುವುದಕ್ಕೆ ಮಾನವನು ಪಟ್ಟ ಪರಿಶ್ರಮ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿಯೇ ವಿನಃ ಭೂದೇವಿಯ ಹಿತಕ್ಕಾಗಿ ಅಲ್ಲ. ಹಾಗೆಯೇ ಸತಿ ಎಂಬ ಹೊಲದಲ್ಲಿ ಪತಿ ಎಂಬ ರೈತನು ಸಂಸಾರವೆಂಬ ಕೂರಿಗೆ ಏರಿ ಮೋಹದ ಮಂಡಿ ಹಿಡಿದು ಕಾಮದ ಕಾಲು ಬಿತ್ತಿ ಸಂಭೋಗವೆಂಬ ಕೃಷಿ ಮಾಡಿ ಸುತರೆಂಬ ಫಲ ಕೊಡಬೇಕು ಮುಂದೆ ತಮ್ಮ ಸ್ವಾರ್ಥದ ಹಿತರಕ್ಷಣೆಗಾಗಿ ಹೊರತು ಬೇರೆಯವರ ಸುಖಕ್ಕಾಗಿ ಅಲ್ಲ. ಅದಕ್ಕೆ ಹೇಳೋದು, ಜನ್ಮ ಕೊಟ್ಟ ತಾಯಿಗೂ ಅನ್ನ ಕೊಟ್ಟ ಭೂದೇವಿಗೂ ಇರುವ ವ್ಯತ್ಯಾಸ ಆಳ ತಿಳಿಯುವಷ್ಟು ಅಂತರ. 9 ತಿಂಗಳು ಗರ್ಭದಲ್ಲಿ ಸ್ಥಾನ ಕೊಟ್ಟು ಹೆತ್ತ ತಾಯಿ ಮಾತ್ರ ಸ್ವಾರ್ಥಿ. 100 ವರ್ಷ ನಿಲ್ಲಲು ನೆಲೆ ತಿನ್ನಲು ಅನ್ನ ಹಾಕಿದ ಈ ಭೂದೇವಿ ಮಾತ್ರ ನಿಸ್ವಾರ್ಥಿ.
ನಿಜಪ್ಪ, ಮಾಯೆ ಎಂಬ ಮುಸುಕು ನಿನಗೆ ಮುತ್ತಿರುವಾಗ ಕೆತ್ತ ಕರುಣಿನ ಸಂಬಂಧ ಅರ್ಥವಾಗಿದ್ರಿ. ಮತ್ತಾಕೋ ಬಲ್ಲವ್ರು ಹೇಳ್ತಾ ಇದ್ರು ಮಾತೃ ದೇವ ಭವ ಪಿತೃ ದೇವ ಭವ ಅಂತ ಹೇಳ್ತಾ ಇದ್ರು. ಅದು ನನ್ನ ದೃಷ್ಟಿಯಲ್ಲಿ ತಪ್ಪು. ಹಡದ ತಾಯಿಯಂದೆಲ್ಲರೂ ಕರುಳಿನ ಮಹತ್ವ ತಿಳಿದುಕೊಂಡಿದ್ದರೆ ಈ ಪ್ರಪಂಚದ ಪರಿಸ್ಥಿತಿ ಏಕೆ ಹೀಗಾಗುತ್ತಿತ್ತು? ಹೆಣ್ಣು ತನ್ನ ಕಾಮದ ಕೃಷ ಹಿಂಗಿಸಿಕೊಳ್ಳಲು ಮದುವೆಗಿಂತ ಮುಂಚೆನೆ ಮತ್ತೊಬ್ಬರಿಗೆ ಮೈ ನೀಡಿ ಗರ್ಭ ಧರಿಸಿ ಹುಟ್ಟಿದ ಹಸು ಕಂದನಿಗೆ ತೆಪ್ಪ ಕಟ್ಟಿ ನದಿಯಲ್ಲಿ ತೇಲಿ ಬಿಡುವ ಆ ವಿಧಿ ಮಾಯ ಹೆಣ್ಣುಗಳಿಗಿಲ್ಲವೇ ಹೆತ್ತ ತಾಯಿಯ ಕರುಳು? ಪ್ರಪಂಚದಲ್ಲಿ ಮತ್ತೆಷ್ಟೋ ಜನ ಹಣದ ಆಸೆಗಾಗಿ ಹಣದ ಮಕ್ಕಳನ್ನೇ ಮಾರಿಕೊಂಡು ಬರುವ ದಾರಿ ತಪ್ಪಿದ ನಾರಿಯರಿಗಿಲ್ಲವೇ ಹೆತ್ತ ತಾಯಿಯ ಕರುಳು? ಮತ್ತೆ ಕೆಲವರು ಮಾನವೀಯತೆಯನ್ನೇ ಮರೆತು ಬರೀ ಕಾಮ ಪ್ರೇಮದಲ್ಲಿ ಬೆರೆತು ಹೆತ್ತ ಮಕ್ಕಳಿಗೆ ತುತ್ತಿಡಲು ಗತಿ ಇಲ್ಲದೆ ನಿರ್ಗತಿಕರೆಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗುವ ಕೆಟ್ಟ ಹಣದವಗಳಿಗಿಲ್ಲವೇ ಹೆತ್ತ ತಾಯಿಯ ಕರುಳು? ಈ ನಿನ್ನ ಕರುಳೆಂಬುದು ಬರೀ ನಿನ್ನ ಹುಚ್ಚು ಪ್ರಮೇಯ ವ್ರತದಲ್ಲಿ ಯಾವ ಹುರುಳಿಲ್ಲ. ಎಲ್ಲವನ್ನು ಬಲ್ಲ ತತ್ವಜ್ಞಾನಿಯಂತೆ ಮಾತಾಡ್ತಾ ಇದೆಯಪ್ಪ. ಮೋಹ ಎಂಬ ಮುಸುಕಿನಲ್ಲಿ ಮುತ್ತಿರುವ ನಿನಗೆ ನಾನು ಏನು ಹೇಳಿದ್ರು ಅರ್ಥವಾಗುವುದಿಲ್ಲ. ಯಾಕಂದ್ರೆ ನೀನೀಗ ಈ ಲೋಕದಲ್ಲೇ ಇಲ್ಲವಪ್ಪ, ನೀನೀಗ ಲೋಕದಲ್ಲೇ. ಹೌದು, ನಾನೀಗ ಈ ಲೋಕದಲ್ಲಿಲ್ಲ. ಸುಖದ ಸೋಪಾನವೇರಿ ಸ್ವರ್ಗದ ಅರಮನೆಯ ಅಂಗಳದಲ್ಲಿರು. ಇದು ಸ್ವರ್ಗ ಅಲ್ಲ ಕಣ್ಣು, ನಮ್ಮ ಸುಂದರವಾದ ಸಂಸಾರವನ್ನು ನಾಶ ಮಾಡಿದ ನರಕವಪ್ಪ, ನರಕ. ಅಮ್ಮ ತಾಯಿ ನೋಡಮ್ಮ, ದಯವಿಟ್ಟು ನೀನೇ ಏನಾದ್ರೂ ನನ್ನ ಮಗನಿಗೆ ಬುದ್ಧಿ ಹೇಳಿ ನನ್ನ ಜೊತೆಯಲ್ಲಿ ಕಳಿಸ್ಕೊಡಮ್ಮ. ನನ್ನ ಮಗನ ನನ್ನ ಜೊತೆಯಲ್ಲಿ ಕಳಿಸ್ಕೊಡು. ಏನು ನಿನ್ನ ಮಗನಿಗೆ ನಾನು ಬುದ್ಧಿ ಹೇಳಿ ನಾನು ಕಳಿಸ್ಕೊಡ್ಬೇಕಾ? ನೋಡ್ರಿ, ನಿಮ್ಮ ಮಗ ಬಂದ್ರೆ ಕರ್ಕೊಂಡು ಹೋಗಿ, ಅದಕ್ಕೆ ನನ್ನ ಅಭ್ಯಂತರವೇನು ಇಲ್ಲ. ಮಾತಾಡ್ಬೇಡ. ನೋಡು, ಹೆಣ್ಣಿನ ನೋವು ಏನು ಅಂತ ಅರ್ಥ ಮಾಡ್ಕೊ. ಯಾಕಂದ್ರೆ ನಿನ್ನನ್ನೇ ತನ್ನ ಸರ್ವಸ್ವ ಅಂತ ನಂಬಿದ್ದಾನೆ. ನೀನು ಏನು ಹೇಳಿದ್ರು ನನ್ನ ಮಗ ಕೇಳ್ತಾನಮ್ಮ. ಮನೆಯಲ್ಲಿ ಅವನಿಗಾಗಿ ಒಂದ್ ಜೀವ ಮರಗ್ತಾ ಇದೆ ತಾಯಿ. ನಿನ್ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನ ಮಗನ ನನ್ನ ಜೊತೆ ಕಳ್ಸ್ಕೊಡ್ತೀನಿ. ಈಗಾಗಲೇ ಹೇಳಿದ್ವಿ, ಬಂದ್ರೆ ಕರ್ಕೊಂಡು ಹೋಗು, ನನ್ನೇನು ಅಭ್ಯಂತರ ಇಲ್ಲ ಅಂತ. ಇಲ್ಲಿ ಬರೋ ಹೋಗ್ ಗಂಡಸರಿಗೆ ನೀನ್ ಯಾಕೆ ಬರ್ತೀಯ ಅಂತ ಕೇಳೋದಿಲ್ಲ, ಹೋಗೋರಿಗೆ ನೀನ್ ಯಾಕೆ ಹೋಗ್ತೀಯ ಅಂತಾನು ಕೇಳೋದಿಲ್ಲ. ಅವನು ಬಂದ್ರೆ ಕರ್ಕೊಂಡು ಹೋಗು ಅಷ್ಟೇ. ಎಷ್ಟೊಂದು ನಿಷ್ಠರಾಗಿ ಕೈ ಮುಗಿದು ಬೇಡ್ಕೊಳ್ತೀನಿ. ನಿನಗೆ ಸರ್ಗೊಂಡು ಬೇಡ್ಕೊಳ್ತೀನಿ. ದಯವಿಟ್ಟು ನನ್ನ ಮಗನ ಭಿಕ್ಷೆ ಅಂತ ನಾನು ಉಳಿಲಾಗಿ ಜೊತೆ ಕಳಿಸ್ಕೊಡ್ತೀನಿ. ನಿಮ್ಮ ಮಗನ ನಾನು ಭಿಕ್ಷೆ ಅಂತ ಹಾಕಿ ಕಳಿಸ್ಬೇಕು. ಮಗ 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 ಅಂತ ಏನ್ ಬಡ್ಕೊಳ್ತೀಯ? ಅವನಿಗೂ ತಾಯಿ ಮೇಲೆ ಮಮಕಾರ ಇರ್ಬೇಕಲ್ಲ, ಅಷ್ಟು ಅರ್ಥ ಆಗೋದಿಲ್ಲ ನಿನಗೆ? ಒಂದಿನ ಹೆಣ್ಣಿನ ನೋವು ಏನು ಅಂತ ಅರ್ಥ ಮಾಡಿಕೊಳ್ಳದೆ ಮಾತಾಡ್ಬೇಡ. ದಯವಿಟ್ಟು ಕಳಿಸ್ಕೊಡಮ್ಮ. ಅವಿನಾಶ್, ಮಗನೆಂಬ ಮಮಕಾರದಿಂದ ನನ್ನ ಮನೆಗೆ ಕರೆದುಕೊಂಡು ಹೋಗ್ಲು ಬಂದೆ. ಈ ನಿನ್ನ ತಾಯಿಯನ್ನ ನಾಯಿಗಿಂತಲೂ ಕೀಳಾಗಿ ಮಾಡ್ತಿದ್ದೆ. ತಪ್ಪಿಗೆ ನೀನು ಕೊಟ್ಟ ಪ್ರತಿಫಲ ಇದೆ. ತಪ್ಪಿದರೆ ಶಕ್ತ ಕರಳು ಸಂಬಂಧದ ಸುರುಳಿಯನ್ನೇ ಬಿಚ್ಚುವಿಲ್ಲ. ಆ ನಿನ್ನ ಹೆತ್ತ ಕರುಳಿನ ಮಹತ್ವ ತಿಳಿಯಬೇಕಾದರೆ ಈ ನನ್ನ ಶರೀರದಲ್ಲಿ ನಿನ್ನದನ್ನ ವಸ್ತು ಯಾವುದಿದೆ? ಜೀವವೋ, ದೇಹವೋ, ಆತ್ಮವೋ, ಇಲ್ಲ ಮನಸ್ಸು? ಜೀವ
ದೇಹ, ಆತ್ಮ, ಮನಸ್ಸು ಈ ಮಾಂಸದ ಬುದ್ಧಿಯನ್ನ ಈ ಭೂಮಿಗೆ ಕಾಣಿಕೆಯಾಗಿ ಕೊಟ್ಟವಳು. ಅಂದ್ರೆ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿಯಪ್ಪ ನಾನು. ಜನ್ಮ ಕೊಟ್ಟ ಮಾತ್ರಕ್ಕೆ ಹಣದವಳೆ ಹಣೆಬರಾಗರೇನು ಸಾಧ್ಯವೇ? ದೈವ ಪುಟದ ಮೇಲೆ ಬ್ರಹ್ಮ ಬರದ ಬರಹ ಬದಲಿಸಲು ಸಾಧ್ಯವೇ? ಸಾಧು ಸತ್ಪುರುಷರು ಸಾಕಷ್ಟು ಜನ ಇದ್ದಾರೆ. ಯಾರವರು? ಋಷಿಮುನಿಗಳ ದಂಪತಿ ಹೊಟ್ಟೆಯಲ್ಲಿ ಹುಟ್ಟಿದ ಭಕ್ತ ಮಾರ್ಕಂಡಯ್ಯ, ಅಲ್ಪ ಆಯುಷ್ಯನೆಂದು ಗೊತ್ತಾದ ತಂದೆ ತಾಯಿಗಳು ಅವನ ಮರಣ ಬಿಡುವ ಸಮೀಪಕ್ಕೆ ಬಂದಾಗ ಕಣ್ಣೀರಿನಲ್ಲೇ ಕೈ ತೊಳಿತಾ ಇತ್ತು. ತಂದೆ ತಾಯಿಗಳ ದುಃಖಕ್ಕೆ ಕಾರಣ ಏನು ಅಂತ ಅರ್ಥ ಮಾಡಿಕೊಂಡ ಭಕ್ತ ಘೋರ ತಪಸ್ಸನ್ನ ಗೈದು ದೀರ್ಘಾಯುಷ್ಯನಾಗಿ ಬ್ರಹ್ಮಗುರುವನ್ನೇ ಬದಲಾಯಿಸಲಿಲ್ಲವೇನಪ್ಪ? ಇದು ಬರೀ ಪುರಾಣ ಪುಣ್ಯ ಕಥೆಗಳಲ್ಲಿ ಕವಿಯೋರ್ವ ಬರೆದಿಟ್ಟುವ ಕಲ್ಪನೆಯ ಕಟ್ಟುಕತೆ. ಇದನ್ನು ನಾನು ನಂಬಲೇ ಸಾಧ್ಯವಿಲ್ಲ. ಇದಪ್ಪ ಹತ್ತಾಮದ ಕತ್ತರಿ ಮುಸುಕಿರುವಾಗ ನಾನು ಏನೇ ಹೇಳಿದ್ರು ನನ್ನ ಮಾತಿನಲ್ಲಿ ನಿನ್ನ ನಂಬಿಕೆ ಬರಲಾರ್ದು. ಆದ್ರೆ ನನಗೊಂದು ಮಾತು ತರಿಸ್ಕೊಡ್ತೀನಪ್ಪ. ಏನದು? ಮನೆಯಲ್ಲಿ ನಿನಗಾಗಿ ನಿನ್ನ ಹೆಂಡತಿ ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದಾಳೆ. ದಯವಿಟ್ಟು ಆ ನಿನ್ನ ಹೆಂಡತಿ ಗೋಳನ್ನಾದ್ರೂ ನೋಡೋದಕ್ಕೆ ಮನೆಯಿಂದ ನಮ್ಮ ಯುವತಿಯ ಮನೆಯಲ್ಲಿ ಹಾಯಾಗಿರುವುದಕ್ಕೆ ನೋಡಮ್ಮ, ನಿನಗೆ ಕೊನೆಯ ಮಾತನ್ನು ಹೇಳ್ತಾ ಇದ್ದೇನೆ. ನೀ ನನ್ನ ಹಣದದ್ದು ತಪ್ಪು ಇಲ್ಲ, ನಾ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ತಪ್ಪು. ಅದೇನೇ ಆಗಿರ್ಲಿ, ನೀ ನನ್ನ ಹಣದ ತಪ್ಪಿಗಾಗಿ ಏನ್ ಕೇಳ್ತೀಯ ಕೇಳು. ನೀನು ಕಟ್ಟಿದ ಬೆಲೆ ಕೊಟ್ಟು ಬಿಡ್ತೀನಿ. ನಿನ್ನ ಗೆದ್ದು ಒತ್ತು ಬೆಳೆಸಿದ ತಪ್ಪಿಗೆ ನೀ ನನಗೆ ಬೆಲೆ ಕಟ್ತಾ ಇದ್ದೀಯೋ? ಏನಪ್ಪ ಕೊಡ್ತೀಯ? ನನ್ನಿಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ರೆ ನೀನೇನ್ ಕೇಳ್ತೀಯೋ ಅದನ್ನೇ ಕೊಟ್ಟು ಬಿಡ್ತೀನಿ. ಹೇಳೋದು ಬಲು ಸುಲಭ, ನಡೆಸಿಕೊಡೋದು ತುಂಬಾ ಕಷ್ಟ. ಕಷ್ಟನೋ ನಷ್ಟನೋ ನನ್ನ ಇಷ್ಟದಂತಿರ್ಲು ಬಿಟ್ರೆ ನೀನ್ ಎಷ್ಟು ಕೇಳಿದ್ರು ಕೊಟ್ಟು ಬಿಡ್ತೀನಿ. ತೆಗೆದುಕೊಂಡು ಹೋಗು, ಮತ್ತೆ ಈ ಕಡೆ ಬರಬೇಡ. ಹೇಳು, ಹಣದ ತಪ್ಪಿಗಾಗಿ ಹಣ ಬೇಕಾ? ಇಲ್ಲ ಬೆಳೆಸಿದ ತಪ್ಪಿಗಾಗಿ ಬೆಳ್ಳಿ ಬಂಗಾರ ಬೇಕಾ? ಉಡಿಸಿದ್ದಕ್ಕಾಗಿ ವಸ್ತ್ರಾಭರಣ ಬೇಕಾ? ಇದ್ಯಾವುದೋ ನನಗೆ ಬೇಡ. ಯಾಕಂದ್ರೆ ಇದೆಲ್ಲ ನೀನು ಗಳಿಸಿದ್ದಲ್ಲವಪ್ಪ, ಇದು ನಿಮ್ಮಪ್ಪ ಗಳಿಸಿದ್ದು. ನಾನು ನಿನಗೆ ಕೊಟ್ಟನಲ್ಲ, ನಾನು ಕೊಟ್ಟದ್ದನ್ನ ನನಗೆ ಕೊಟ್ಬಿಡು. ಹಾಗಾದರೆ ನೀ ನನಗೆ ಕೊಟ್ಟಿದ್ದಾದ್ರೂ ಏನು? ಈ ಭೂಮಿಗೆ ಬಿದ್ದಾಗ ನಿನಗೆ ಎದೆ ಹಾಲು ಉಣಿಸಿ ಬೆಳೆಸಿದನಲ್ಲ, ಕೊಟ್ಟು ಬಿಡು ನನ್ನ ಎದೆ ಹಾಲನ್ನು. ಕೇಳಿದ ತಕ್ಷಣ ಕೊಟ್ಟು ಬಿಡೋದಕ್ಕೆ ನೀನೇನು ಆ ಸೊಂಡೂರಿನ ಅಂತ ಪುಣ್ಯ ಪುರುಷನ ಚರಿತ್ರೆ ಕೇಳುವ ಯೋಗ್ಯತೆಯೂ ನಿನಗಿಲ್ಲ. ಇನ್ನೊಮ್ಮೆ ನಾನು ಸತ್ರು ನನ್ನ ಮನೆಗೆ ನೀನು ಬರ್ಬೇಡ. ನಾನು ಸತ್ರು ನನ್ನ ಮನೆಗೆ ನೀನು ಬರ್ಬೇಡ. ಸುಮ್ಮನೆ ಏನು ಹೋಗ್ತೀರಿ ಹೋಗ್ತೀರಿ ಅಂತ ಹೇಳ್ತೀಯ? ಏನಲ್ಲೇ ಕಂಡವರಿಗೆ ಸರಗ ಸೂಳ ನನ್ನ ಮಗನೇ ಬೇಕಾಗಿದ್ದೇನೆ.
ಪ್ರಪಂಚದಲ್ಲಿ ನಿನ್ನಂತ ಪಾಪಿ ಮಗ ಯಾವ ತಾಯಿಗೂ ಹುಟ್ಟಬಾರ್ದಪ್ಪ, ಯಾವ ತಾಯಿಗೂ ಹುಟ್ಟಬಾರ್ದ. ಅವಿನಾಶ್, ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕೆ ನಿನ್ನ ಕೈಗೆ ಏನಾದ್ರೂ ಪೆಟ್ಟಾಯ್ತೇನಪ್ಪ? ನೀನೆಲ್ಲಾದ್ರೂ ಇರು ಅವಿನಾಶ್, ನೀನೇ ಚೆನ್ನಾಗಿರಪ್ಪ, ನೀನು ಸಂತೋಷವಾಗಿರ.